ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ 2025 ಈ ಒಂದು ಸೀಸನ್ನು ಯಾರೆಲ್ಲ ರಿಲೀಸ್ ಮಾಡಿದ್ದಾರೆ, ಯಾರನ್ನೆಲ್ಲ ರಿಟೈನರ್ ಮಾಡಿದ್ದಾರೆ, ಈ ಒಂದು ಸೀಸನ್ ಸೀರಿಯಸ್ಲಿ ಇರೋ ಬರೋ ಪ್ಲೇಯರ್ಸ್ ಎಲ್ಲಾರನ್ನೂ ಬಿಟ್ಬಿಟ್ಟಿದ್ದಾರೆ. ಮತ್ತು ಒಳ್ಳೊಳ್ಳೆ ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ತಗೊಂಡಿದ್ದಾರೆ. ಎಲ್ಲ ಟೀಮು ಅದೇ ಥರ ಮಾಡೋದು. ಬಟ್ ಬೆಂಗಳೂರು ಬುಲ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಮತ್ತು ಒಳ್ಳೊಳ್ಳೆ ಪ್ಲೇಯರ್ಸನ್ನು ಕೂಡ ಬಿಟ್ಟಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಲಾಸ್ಟ್ ಸೀಸನ್ ನಮ್ಗೆ ಅಷ್ಟೊಂದೇನು ಚೆನ್ನಾಗಿ ಆಗಿಲ್ಲ ಮಗ. ಸೊ ಅದಕ್ಕೋಸ್ಕರ ಈ ಒಂದು ಸೀಸನ್ನು 18 ಜನನ ರಿಲೀಸ್ ಮಾಡಿರೋದ್ರೆ ಬರೀ 4 ಜನನ ರಿಟೈನ್ ಮಾಡ್ಕೊಂಡಿರೋದು. ಯಾರೆಲ್ಲ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ಬೆಂಗಳೂರು ಬುಲ್ಸ್ಗೆ 4 ಜನ ಹೊಸ ಪ್ಲೇಯರ್ಸ್ ಬಂದಿದ್ರು, ಅವ್ರನ್ನೂ ಕೂಡ ವಿಡಿಯೋ ಮಾಡಿದ್ದೀನಿ, ಹೋಗಿ ಲಾಸ್ಟ್ ವೀಡಿಯೋದಲ್ಲಿ ನೋಡ್ಕೊಬನ್ನಿ. ಬಟ್ ಈ ವಿಡಿಯೋದಲ್ಲಿ ಯಾರು ರಿಟರ್ನ್ ಯಾರು ರಿಲೀಸ್ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪಟ್ ಅಂತ ಹಾಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಲೈವ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಬಟ್ ಹಾಗಿದ್ರೆ ಬನ್ನಿ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದೆ. 1 ನಿಮಿಷ ಲ್ಯಾಪ್ಟಾಪ್ನ ತಗೋತೀನಿ. ಅದರಲ್ಲಿ ಇವಾಗ ಬೆಂಗಳೂರು ಬುಲ್ಸಲ್ಲಿ ರಿಟೈನ್ಡ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದ. ಫಸ್ಟು ಪ್ಲೇಯರು ಪಂಕಜು, ಸೆಕೆಂಡು ಲಕ್ಕಿ ಕುಮಾರು, ಮೂರನೇದು ಚಂದ್ರ ನಾಯಕ್, ಮಂಜಿತ್ ಠಾಕೂರು. 4 ಜನನ ಇವಾಗ ರಿಟೈನ್ ಮಾಡ್ಕೊಂಡಿರೋದು ಬೆಂಗಳೂರು ಬುಲ್ಸು. 4 ಜನ ಮಾಡ್ಕೊಂಡಿರೋದು, ಓಕೆನಾ. ಮತ್ತು ರಿಲೀಸ್ಡ್ ಪ್ಲೇಯರ್ಸು 18 ಜನನೂ ಇದ್ದಾರೆ. ಫಸ್ಟ್ ಒನ್ನು ಪ್ರದೀಪ್ ನರ್ವಾಲು, ನಿತಿನ್ ರಾವಲ್, ಸುರಿಂದರ್ ಸಿಂಗ್, ನವೀನ್, ಆದಿತ್ಯ ಪವರ್, ಪ್ರತೀಕ್, ರೋಹಿತ್ ಕುಮಾರ್, ಸೌರಭ್ ನಂದಲ್, ಅರುಣ್ ಲಂತಾ ಬಾಬು, ಅಸುಂಟಿ, ಸನ್ನಿ, ಪೊನ್ ಪಾರ್ಥಿಬನ್, ಅಕ್ಷಿತ್ ಧೂಲ್, ಅಜಿಂಕ್ಯ ಪವರ್, ಸುಶೀಲ್ ಖಾತ್ರಿ, ಜೈ ಭಗವಾನ್, ಜತಿನ್, ಪ್ರಮೋದ್, ಸಾಯಿ ಸಿಂಗ್ ಅಂತೆ ಇಷ್ಟು ಜನ ಪ್ಲೇಯರ್ಸ್ನ ಇವಾಗ ಬೆಂಗಳೂರು ಬುಲ್ಸು ರಿಲೀಸ್ ಮಾಡಿದ್ದಾರೆ. ಸೊ ಏನಾಗುತ್ತೋ ಗೊತ್ತಿಲ್ಲ, ಈ ಒಂದು ಸೀಸನ್ ಯಾರನ್ನ ತಗೋತಾರೆ, ಯಾರನ್ನ ರಿಲೀಸ್ ಮಾಡ್ತಾರೆ. ಬಟ್ ಒಂಥರ ಸಕ್ಕತ್ತಾಗಿದೆ ಬೆಂಗಳೂರು ಬುಲ್ಸು ಈ ಒಂದು ಸೀಸನ್ ರಿಲೀಸ್ ಮಾಡಿರೋದು. ಬಿಕಾಸ್ ಲಾಸ್ಟ್ ಸೀಸನ್ ನಮಗೇನು ಅಷ್ಟೊಂದೇನು ಚೆನ್ನಾಗಿ ಹಾಕಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಈ ಒಂದು ಸೀಸನ್ನು ಒಳ್ಳೆ ಟೀಮ್ನೇ ಮಾಡಬೇಕು. ಬೆಂಗಳೂರು ಬುಲ್ಸ್ಗೆ ಇವಾಗ ಒಳ್ಳೆ ಕೋಚ್ ಬಂದಿದ್ದಾರೆ, BC ರಮೇಶ್ ಅವರು. ಸೊ ಅವರು ಯಾವ ಥರ ಟೀಮ್ನ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ಸೀಸನ್ನು ಪಕ್ಕ ಒಳ್ಳೆ ಪ್ರಾಪರ್ ಟೀಮ್ನ ಮಾಡಿಕೊಂಡು ಬರಬೇಕು. ಬಟ್ ಈ ಒಂದು ಸೀಸನಲ್ಲಿ ಬಿಗ್ ಪ್ಲೇಯರ್ಸ್ ಎಲ್ಲನೂ ಕೂಡ ರಿಲೀಸ್ ಮಾಡಿದ್ದಾರೆ, ಮತ್ತು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ನೂ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇವಾಗ ಪವನ್ ಶರಾವತ್ ಬೆಂಗಳೂರಿಗೆ ಬುಲ್ಸ್ಗೆ ಬರೋ ಚಾನ್ಸಸ್ ಎಲ್ಲ ಥರ ಇದೆ. ಬಿಕಾಸ್ ಅವ್ರನ್ನೂ ಕೂಡ ತೆಲುಗು ಟೈಟಾನ್ಸ್ ಏನಾರೋ ಬಿಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಪ್ಲೇಯರ್ಸ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಮತ್ತೆ ಗೂಳಿಯಾಗಿ ಬರ್ತಾರಾ ಇಲ್ವಾ ಅಂತ. ಬಟ್ ಒಳ್ಳೊಳ್ಳೆ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದಾರೆ. ಬೇರೆ ಟೀಮ್ ಎಲ್ಲನೂ ಹೋಲಿಸ್ಕೊಂಡ್ರೆ ಬೆಂಗಳೂರು ಬುಲ್ಸು ಓಕೆ ಅಂತಲೇ ಹೇಳ್ಬೋದು. ಬಟ್ ಲಾಸ್ಟ್ ಸೀಸನ್ ನಮಗೆ ಚೆನ್ನಾಗಿ ಆಗಲಿಲ್ಲ. ಬಿಕಾಸ್ 22 ಮ್ಯಾಚ್ಗಳು ಗೆದ್ದಿರೋದೇ 2 ಮಗ. ಎಲ್ಲಿ ಚೆನ್ನಾಗುತ್ತೆ, ಎಲ್ಲಿ ನಾವು ಅದು ಎಲ್ಲಿ ಫಿನಿಷ್ ಮಾಡಿರೋದು ಬಾಟಮ್ ಲಾಸ್ಟು ನಾವೇ ಇರೋದು. ಆ್ಯಕ್ಚುಲಿ ಎಷ್ಟು ಟೀಮ್ ಇದೆ, ಒಂದಷ್ಟು ಟೀಮ್ ಇದೆ. ಅದರಲ್ಲಿ ಬೆಂಗಳೂರು ಬುಲ್ಸು ಲಾಸ್ಟು ಬಾಟಮಲ್ಲಿ ನಾವೇ ಫಸ್ಟು ಆ ಥರ ಫಿನಿಷ್ ಮಾಡಿರೋದು. ಬಟ್ ಈ ಒಂದು ಸೀಸನ್ನು ಬಿಡಂಗೆ ಇಲ್ಲ. ಆಕ್ಷನ್ಗಳು ಡೇಟ್ ಕೂಡ ರಿಲೀಸ್ ಆಗಿದೆ, ಮೇ 31ನೇ ತಾರೀಕು ಮತ್ತು ಜೂನ್ 1ನೇ ತಾರೀಕು. ಅದರಲ್ಲಿ ಗೂಳಿಗಳನ್ನ ಎತ್ತಾಕೊಂಡು ಈ ಒಂದು ಸೀಸನ್ ರೆಡಿ ಮಾಡಿ ಒಳ್ಳೆ ಕಂಬ್ಯಾಕ್ ಮಾಡಬೇಕು. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾರನ್ನೆಲ್ಲ ರಿಲೀಸ್ ಮಾಡಿದಾರಲ್ಲ ಅವರೆಲ್ಲ ಬಿಟ್ಟು ಯಾರನ್ನ ತಗೋತಾರೆ, ಯಾರನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಕಾಮೆಂಟ್ನ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ನಿಮಗೆ ಲೈವ್ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಬಾಯ್ಸ್.